ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಒಂದು ಸೂಪರಾದ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಬಂದ್ಬಿಟ್ಟಿದ್ದೀನಿ. ಅದೇನಪ್ಪ ಅಂದರೆ ಫ್ರೆಂಚ್ ಫ್ರೈಸ್ ಯಾರಿಗಿಷ್ಟ ಇರಲ್ಲ ಹೇಳಿ. ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಈ ಫ್ರೆಂಚ್ ಫ್ರೈಸ್ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನೇನು ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ. ಇವಾಗ ಸಂಜೆ ಹೊತ್ತು ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಫ್ರೆಂಚ್ ಫ್ರೈಸ್ ಒಂದು ಸತಿ ಮಾಡಿಕೊಡಿ ಮಕ್ಕಳಿಗೆ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇದು ತುಂಬ ಸುಲಭ ಕೂಡ ಮಾಡೋದು. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಸಹ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿಲ್ಲಿ ಒಂದು 3/4 kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ನೋಡಿ ತೊಗೊಳ್ಳಿ, ಯಾಕಂದರೆ ಫ್ರೆಂಚ್ ಫ್ರೈಸ್ ಉದ್ದ ಚೆನ್ನಾಗಿರುತ್ತೆ. ಉದ್ದ ಇದ್ದರೆ ಚೆನ್ನಾಗಿರುತ್ತೆ, ತೀರಾ ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ. ಒಂದು ದೊಡ್ಡ ಆಲೂಗಡ್ಡೆನ, ಒಂದು 3/4 kg ಆಲೂಗಡ್ಡೆನ ನಾನಿಲ್ಲಿ ಸಿಪ್ಪೆ ಎರೆದಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಸಿಪ್ಪೆನ ಎರೆದಿಟ್ಕೊತಾ ಇದ್ದೀನಿ. ಎಲ್ಲ ಆಲೂಗಡ್ಡೆನೂ ನಾನು ಸಿಪ್ಪೆನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ. ನಾನಿವಾಗ ಫ್ರೆಂಚ್ ಫ್ರೈಸ್ಗೆ ಬೇಕಾಗಿರೋಂಥ ಪೀಸ್ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಆಲೂಗಡ್ಡೆನ 4 ದೊಡ್ಡ ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಈ ಪೀಸಸ್ ಯಾವ ಸೈಜಲ್ಲಿ ಇರಬೇಕು ಅಂತಲೂ ತೋರಿಸ್ಬಿಡ್ತೀನಿ. ನೋಡಿ, ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಈ ಸೈಜಲ್ಲಿದ್ದರೆ ಒಳಗಡೆನೂ ಬೇಯುತ್ತೆ, ಚೆನ್ನಾಗಿ ಗುರ ಇರುತ್ತೆ ಟೇಸ್ಟು. ನೋಡಿ, ನಾನು ಎಲ್ಲದನ್ನು ಕಟ್ ಮಾಡಿ ಒಂದು 2 ಸತಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ನಾನೀಗ ಇದನ್ನು ಆಲೂಗಡ್ಡೆನ ಬಾಯ್ಲ್ ಮಾಡ್ತಿದ್ದೀನಿ. ಒಂದು ಪಾತ್ರೆಗೆ 3/4 ಪಾತ್ರೆಯಷ್ಟು ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಆಲೂಗಡ್ಡೆ ಪೀಸ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು 50% ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ, ಬೇಯಿಸ್ಕೋಬೇಕಾಗುತ್ತೆ ಆಲೂಗಡ್ಡೆನ. ನೋಡಿ, ಕುದಿ ಬರ್ತಾ ಇದೆ. ಒಂದು ಸತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರೋಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ನೋಡಿ, ಬೆಂದಿದೆ ಒಂದು ಅರ್ಧ ಭಾಗದಷ್ಟು. ನೀವೊಂದು ಫೋಕ್ ತಗೊಂಡು ಅದಕ್ಕೆ ಚುಚ್ಚಿ ನೋಡಿ, ಅವಾಗ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ಇವಾಗ ನಾವು ನೀರನ್ನ ಸೋಸ್ಕೊಂಬಿಡೋಣ. ಎಲ್ಲದನ್ನು ಫ್ರೆಂಚ್ ಫ್ರೈಸಲ್ಲಿ ನೀರಿರಬಾರ್ದು, ಎಣ್ಣೆಗೆ ಹಾಕೋದ್ರಿಂದ ನೋಡಿ ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ನೀರೆಲ್ಲ ಡ್ರೈ ಮಾಡ್ಕೊಂಬಿಡ್ಬೇಕು. ಆಲೂಗಡ್ಡೆಗೆ ಎಲ್ಲ ಪೀಸ್ಗಳು ಡ್ರೈ ಆಗಿರಬೇಕು. ನಾನಿಲ್ಲಿ ಒಂದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಬಿಡೋಣ ಅಂತ ನಾನಿಲ್ಲಿ ಒಂದು ಪಂಚೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಟವಲ್ ತೊಗೊಳ್ಳಿ. ನಾನಿಲ್ಲಿ ಎಲ್ಲದನ್ನು ಹರಡ್ಕೊಂಬಿಡ್ತಾ ಇದ್ದೀನಿ. ಹರಡ್ಕೊಂಡು ನಾನಿಲ್ಲಿ ನೀರು ಇರ್ದಂಗೆ ನೋಡಿ ಈ ಥರ ಎಲ್ಲದನ್ನು ನೀರು ಡ್ರೈ ಆಗಬೇಕು. ಒಟ್ಟಿನಲ್ಲಿ ಇದು ನೀರು ಡ್ರೈ ಆದರೆ ಚೆನ್ನಾಗಿರುತ್ತೆ, ಗರಿಯಾಗಿ ಬರುತ್ತೆ ಫ್ರೆಂಚ್ ಫ್ರೈಸು. ನಾನಿಲ್ಲಿ ನೋಡಿ ಒಂದು ಪ್ಲೇಟ್ ಎಲ್ಲದನ್ನು ಒಣಗಿಸ್ಕೊಂಡು ಇಲ್ಲಿ ನೋಡಿ ಒಂದು ಪ್ಲೇಟಿಗೆ ತಂದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲೇಟಿಗೆ ನಾನು 1 ಸ್ಪೂನಷ್ಟು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾನಿಲ್ಲಿ ಎಲ್ಲ ಪೀಸಸ್ಗೂ ಅಂಟ್ಕೊಳ್ಳೋ ಥರ ನೋಡಿ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಪೀಸಸ್ಗೂ ಅಂಟ್ಕೋಬೇಕು. ಆ ಥರ ಅಂಟಿಸ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ, ಬೋಂಡಾ ಥರ ಆಗಿಬಿಡುತ್ತೆ. ನೋಡಿ, ಎಲ್ಲ ಪೀಸಸ್ಗೂ ಅಂಟ್ಕೊಂಡು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಎಲ್ಲದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಒಂದು ಬಾಂಡಿಗೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನಿವಾಗ ನೋಡಿ ಈ ಫ್ರೆಂಚ್ ಫ್ರೈಸ್ನೆಲ್ಲ ಹಾಕ್ಕೊಂಬಿಡ್ತಾ ಇದ್ದೀನಿ. ಫಸ್ಟು ಒಂದು ಬ್ಯಾಚ್ನ ನಾನು ಡಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರ ಒಂದು ಬ್ಯಾಚ್ನ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡ್ತಾ ಇದ್ದೀನಿ. ಫಸ್ಟು ಒಂದು 4-5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದನ್ನು ತೆಗಿತಾ ಇದ್ದೀನಿ. ಎಲ್ಲದನ್ನು ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಇನ್ನೊಂದು ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ಇವತ್ತು ತಕ್ಕೊಂಡೆ ಒಂದು ಬ್ಯಾಚು, ಇನ್ನೊಂದು ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಆಗಿದೆ. ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬ್ಯಾಚ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸತಿಗೆ. ಇನ್ನೊಂದು ಸತಿ ಇವಾಗ ನಾನು ಡಬಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಸತಿ ಹಾಕ್ಕೊಳ್ಳಿ. ನೋಡಿ, ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಾ, ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನಿವಾಗ ಎಲ್ಲದನ್ನು ತಕ್ಕೊಂಬಿಡೋಣ.
ನೋಡಿ ತುಂಬ ರುಚಿಯಾಗಿರುತ್ತೆ. ಈ ಥರ ದೊಡ್ಡವರು ಇಷ್ಟಪಟ್ಟು ತಿಂತಾರೆ, ಚಿಕ್ಕವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಫ್ರೆಂಚ್ ಫ್ರೈಸ್ ಮಾಡೋದು ಕೂಡ ತುಂಬ ಸುಲಭ. ಇದೇನು ದೊಡ್ಡ ಬ್ರಹ್ಮವಿದ್ಯೆ ಇಲ್ಲ, ಇದನ್ನು ಯಾರಾದರೂ ಮನೇಲೇ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಎಲ್ಲ ತೆಗ್ದುಬಿಟ್ಟಿದ್ದೀನಿ ನಾನು. ತೆಗೆದ್ಬಿಟ್ಟು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ಇವಾಗ ಎಲ್ಲದನ್ನು ಫ್ರೈ ಮಾಡಿ ನಾನಿವಾಗ ಈ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಇದೆಲ್ಲ ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಉದುರಿಸ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉದುರಿಸ್ಕೊಳ್ಳಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತೀನಿ. ಚಾಟ್ ಮಸಾಲ ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊತಾ ಇಲ್ಲ, ಯಾಕಂದರೆ ಬೇಯಿಸ್ಬೇಕಾದ್ರೇ ಹಾಕ್ಕೊಂಡಿದ್ದೆ, ಹಾಗಾಗಿ ಉಪ್ಪು ಹಾಕ್ಕೊತಾ ಇಲ್ಲ ನಾನಿಲ್ಲಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದು ಪೀಸಸ್ಗೂ ಅಂಟ್ಕೊಳ್ಳುತ್ತೆ ಉಪ್ಪು ಹಾಗೆ ಚಾಟ್ ಮಸಾಲ. ನೋಡಿ ಗರಿಗರಿಯಾದ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ನೋಡಿ ಈ ಥರ ಫ್ರೆಂಚ್ ಫ್ರೈಸ್ ಮಕ್ಳಿಗೆ ಮಾಡಿಕೊಟ್ಟೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗಂತೂ ತುಂಬ ಇಷ್ಟ ಫ್ರೆಂಚ್ ಫ್ರೈಸ್. ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿ ನನ್ನ ಚಾನಲಲ್ಲಿ ಒಳ್ಳೆ ರೆಸಿಪೀಸ್ ಬಿದ್ದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹಾಗಾದರೆ ಬರಲಾ, ಬಾಯ್.